ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಶ್ರೀರಾಮನವಮಿ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತು ಸ್ವಲ್ಪ ಎಲ್ಲ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ತಾ ಇದ್ವಿ. ಇನ್ನು ಅವತ್ತು ನಮ್ಮ ಪಾಪು ಅವ್ರ ಅತ್ತೆ ಮನೆಗೆ ಹೋಗಿದ್ಲು. ಹಾಗೆ ನಮ್ಮ ನಕುಲು ಸ್ಕೂಲ್ ಇದ್ದಿದ್ದರಿಂದ ಅವನು ಸ್ಕೂಲ್ಗೆ ಹೋಗಿದ್ದ. ನಾನು ಬೆಳಗ್ಗೆನೇ ಎದ್ದು ಪೂಜೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೆ. ಆಮೇಲೆ ಸಂತೂರು ಪೂಜೆ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಹೀಗೆ ಈ ಹಬ್ಬಗಳ ಟೈಮಲ್ಲಿ ಮೊದಲು ಅವ್ರು ಪೂಜೆ ಮಾಡ್ತಾರೆ, ಆಮೇಲೆ ನಾನೆಲ್ಲ ರೆಡಿ ಮಾಡಿ ಕೊಟ್ಟಿರ್ತೀನಿ, ಆಮೇಲೆ ಅವ್ರು ಪೂಜೆ ಮಾಡ್ತಾರೆ, ಆಮೇಲೆ ನಾನು ಪೂಜೆ ಮಾಡ್ತೀನಿ. ಕೆಲವೊಂದು ಸತಿ ಒಟ್ಟಿಗೆ ಮಾಡಿರ್ತೀವಿ, ಇವಾಗ ನೀವು ಮಾಡಿ ಆಮೇಲೆ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅವ್ರು ಮೊದಲು ಮಾಡಿದ್ರು, ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೆ. ಇನ್ನು ಅವತ್ತು ಶ್ರೀರಾಮನವಮಿ ಆಗಿದ್ದರಿಂದ ದೇವ್ರಿಗೆ ನೈವೇದ್ಯಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅದೇ ಇರುತ್ತೆ ಅವತ್ತಿನ ದಿನ. ಹೆಸರುಬೇಳೆ, ಪಾನಕ, ಮಜ್ಜಿಗೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿದ್ದೆ. ಎಲ್ಲ ಪೂಜೆ ಆಗೋಷ್ಟೊತ್ತಿಗೆ ಹಿಂಗೆ ರೆಡಿ ಮಾಡಿಬಿಟ್ಟು ಹಾಗೆ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿದ್ದು. ಇನ್ನು ಅವತ್ತು ಸಂತೂರು ಎಲ್ಲ ಅವರೇ ಹೆಲ್ಪ್ ಮಾಡಿಕೊಟ್ಟಿದ್ದು. ಸೌತೆಕಾಯಿ ಎಲ್ಲ ಕಟ್ ಮಾಡಿ, ಕ್ಯಾರೆಟ್ ಎಲ್ಲ ತುರಿದಿದ್ದು ಅವರೇನೆ. ಆಮೇಲೆ ನಾನು ಹೋಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಎಲ್ಲ ಹಾಕಿ ಇಕ್ಕಿದ್ದಿದ್ದು. ಇನ್ನು ಹೀಗೆ ಕೆಲವೊಂದು ಸತಿ ಪೂಜೆ ಎಲ್ಲ ಇದ್ದಾಗ ಅಡುಗೆದ್ರಲ್ಲಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಬ್ಬಗಳಿದ್ದಾಗೂ ಅಷ್ಟೇ, ಅವಾಗೂ ತುಂಬ ಹೆಲ್ಪ್ ಮಾಡ್ತಾರೆ. ಯಾವುದೇ ಥರ ಕೆಲಸ ಆಗಿದ್ರೂ ನಾನು ಮೊದಲು ಪೂಜೆಗೆ ಅಂತ ದೇವ್ರ ಮನೆಗೆ ಹೊರಟೋಗ್ತೀನಿ. ಇನ್ನು ಮಿಕ್ಕಿದ್ದು ಕೆಲವೊಂದು ಹೆಲ್ಪ್ಗಳನ್ನ ಅವರು ಮಾಡ್ತಾರೆ, ಎಲ್ಲ ರೆಡಿ ಮಾಡಿಕೊಡೋದು ಎಲ್ಲ. ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಇನ್ನು ಹಾಗೆ ಪೂಜೆ ಎಲ್ಲ ಆದಮೇಲೆ ನಾವು ಸ್ವಲ್ಪ ಎಲ್ಲ ಕೂತ್ಕೊಂಡು ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಕುಡಿದ್ವಿ. ಇನ್ನು ಹಾಗೆ ಇದು ಮತ್ತೆ ಸಂಡೇ ವ್ಲಾಗು. ನಾನು ವ್ಲಾಗ್ನ ಪೂರ್ತಿ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಅವತ್ತು. ಇನ್ನು ಅವತ್ತು ಮಂಜು ಅಕ್ಕ ಅವರು ಬಂದಿದ್ದರು. ಇನ್ನು ನಮ್ಮ ಪಾಪುನು ಸಹ ಕರ್ಕೊಂಬಂದಿದ್ರಲ್ಲ, ನಾವೇ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಅವರೇ ಕರೆದ್ರು ನಮ್ಮನ್ನ ಮನೆಗೆ. ನೀವೇ ಬನ್ನಿ ಇಲ್ಲಿಗೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕರೆದಿದ್ವಿ. ಇನ್ನು ಅವರು ಮಧ್ಯಾಹ್ನದಾಗ ಬಂದಿದ್ದರು. ನಾವು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಸೇರ್ಕೊಂಡ್ವಿ. ಇನ್ನು ನಾವಿಬ್ಬರು ಅಡುಗೆ ಮನೆಗೆ ಸೇರಿಕೊಂಡ್ರೆ ಅದೇನು ಮಾತಾಡಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ನಾವು ಬೇರೆಯವ್ರ ವಿಷಯ ಎಲ್ಲ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ, ನಮ್ಮದೇ ನಾವು ಮಾತಾಡ್ತಾ ಇರ್ತೀವಿ. ನಮ್ಮದು ಮಾತಾಡೋಕ್ಕೆ ನಮಗೆ ಟೈಮ್ ಸಾಲಲ್ಲ, ಆ ಥರ ಆಗೋಗಿರುತ್ತೆ. ಇನ್ನು ಹೀಗೆ ಮಾತಾಡ್ತಾ ಮಾತಾಡ್ತಾ ಟೈಮು ಹೋಗಿದ್ದು ಗೊತ್ತಾಗಿಲ್ಲ. ನನಗೆ ವೀಡಿಯೋ ಮಾಡ್ತಿದ್ದೀನಿ ಅನ್ನೋ ನೆನಪೂ ಇಲ್ಲ. ಸುಮ್ಮನೆ ಇದಿಷ್ಟು ಮಾತ್ರ ಆನ್ ಮಾಡಿ ಬಿಟ್ಬಿಟ್ಟಿದ್ದೆ ಅಷ್ಟೇ. ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಎಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನಾವು ಅಡುಗೆ ಮಾಡಬೇಕಾದ್ರೆ ನಮ್ಮ ಪಾಪುನು ಅವಳು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಲು. ಅವಳು ಕಿಚನ್ ಸೆಟ್ ಇತ್ತು, ಅದರಲ್ಲೂ ಸ್ಟವ್, ಬಾಣಲಿ ಎಲ್ಲ ಇದೆ, ಎಲ್ಲ ಸ್ಟೀಲ್ ಐಟಮ್ಗಳನ್ನೇ. ಹಾಗಾಗಿ ಅದರಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಅವಳು ಸ್ವಲ್ಪ ಆಟ ಆಡ್ತಾಯಿದ್ಲು. ಅವಳು ಏನು ಮಾಡ್ತಾಳೆ ಅಂದರೆ, ನೋಡಿ ಈ ಥರ ಬಾಣಲೆ ಇಕ್ಬಿಟ್ಟು ಅದರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದು ಅವಳು ಮೊಮ್ಮು ಮಾಡೋದಂತೆ. ಅದನ್ನ ಇಕ್ಬಿಟ್ಟು ಬಿಸಿ ಆಗೋವರೆಗೂ ತಿರುಗಿಸ್ತಾನೆ ಇರ್ತಾಳೆ ನೀರನ್ನ. ಆಮೇಲೆ ಮತ್ತೆ ಹಾಕ್ತೀನಿ ಅಂತ ನೀರು ಅದು ಕ್ಯಾನಲ್ಲಿ ಇಟ್ಕೊಳ್ಳೋದು, ಮತ್ತೆ ನೀರನ್ನ ಬಗ್ಗಿಸ್ಬಿಟ್ಟು ಸ್ಟವ್ ಎಲ್ಲ ಆರಿಸ್ಬಿಟ್ಟಿದ್ಲು. ಆಮೇಲೆ ಚಲೋಯ್ತು ಅಂತ ಅಂದ್ಬಿಟ್ಟು ಮತ್ತೆ ನಿಂತಿದ್ಲು. ಆಮೇಲೆ ಅವ್ರ ಅತ್ತೆ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಅವ್ಳಿಗೆ ಮತ್ತೆ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟರು. ಸ್ಟವ್ವಲ್ಲಿ ಬೆಂಕಿ ಎಲ್ಲ ಆರಿಸ್ಬಿಟ್ಟಿದ್ಲು, ಅದರಲ್ಲಿ ನೀರೆಲ್ಲ ಉಯ್ದುಬಿಟ್ಟು. ಇನ್ನು ಅವಳಿಗೂ ಸ್ವಲ್ಪ ಈ ಕಿಚನ್ ಸೆಟ್ಟಲ್ಲೆಲ್ಲ ಆಟ ಆಡೋದು ತುಂಬಾ ಇಷ್ಟ. ಏನಂದರೆ ಸ್ವಲ್ಪ ಗಲೀಜು ಮಾಡ್ತಾಳೆ ಅಷ್ಟೇ, ಆದರೂ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಹಿಟ್ಟೆಲ್ಲ ಕೊಟ್ಬಿಟ್ರೆ ಚಪಾತಿ ಲಟ್ಸೋ ಥರ ತೊಗೊಂಡು ಲಟ್ಟಿಸ್ಕೊಂಡು ಇರ್ತಾಳೆ ಆಟ ಆಡಿಕೊಂಡು. ಅದನ್ನು ಸುಡ್ತೀನಿ, ಸ್ಟವ್ ಹಚ್ಕೊಡು ಅಂತ ಎಲ್ಲ ಕೇಳ್ತಾಳೆ. ಈ ಥರ ಆಟ ಆಡ್ತಾ ಇರ್ತಾಳೆ. ಇನ್ನು ಮತ್ತೆ ನಾನು ವೀಡಿಯೋ ಮಾಡೋದನ್ನು ಹಾಗೆ ಮರ್ತ್ಕೊಂಡ್ಬಿಟ್ಟೆ. ಇನ್ನು ಅವಳು ಅವ್ರ ಅತ್ತೆ ಜೊತೆ ಮತ್ತೆ ವಾಪಸ್ ಅವ್ರ ಮನೆಗೆ ಹೋದ್ಲು. ಇನ್ನು ನಾನು ಅವತ್ತೇನು ವೀಡಿಯೋ ಮಾಡೋದೆಲ್ಲ ಮರ್ತುಬಿಟ್ಟು ಏನೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತೆ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಒಂದು 10 o'clock ಆಗಿದೆ. ಇನ್ನು ಕೆಲಸ ಏನೂ ಆಗಿಲ್ಲ, ಸ್ಕೂಲ್ ಹತ್ರ ಹೋಗೋದಿತ್ತು. ಹಾಗೆ ಸ್ಕೂಲ್ ಹತ್ರ ಹೋಗಿ ಬಂದ್ವಿ. ಇವತ್ತು ಸ್ವಲ್ಪ ರಿಸಲ್ಟ್ ಇತ್ತು. ಈ ಸತಿ ಮಾರ್ಕ್ಸ್ ಎಲ್ಲ ಸ್ವಲ್ಪ ಇವನು ಚೆನ್ನಾಗಿ ತೆಗ್ದಿದ್ದಾನೆ, ಇಲ್ಲ ಮಲಗಿದ್ದಾನೆ ಸೋಫಾ ಮೇಲೆ.
ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ದಾನೆ, ಎಲ್ಲ A+ ಬಂದಿದೆ, 45 ಮೇಲೇ ತೆಗ್ದಿದ್ದಾನೆ. ಅವನಿಗೆ ಈ ಸತಿ ಅವ್ರ ಡ್ಯಾಡಿ ಕೋಚಿಂಗ್ ಕ್ಲಾಸ್ಗೆ ಹಾಕ್ತೀನಿ, ಕ್ರಿಕೆಟ್ ಕೋಚಿಂಗಿಗೆ ಹಾಕ್ತೀನಿ ಅಂತ ಅಂದಿದ್ದಕ್ಕೋಸ್ಕರ ಈ ಸತಿ ಎಲ್ಲ ಬೇಗ ಬೇಗ ಓದಿ, ಎಲ್ಲ ಬೇಗ ಬೇಗ ಹೇಳಿ, ಬೇಗ ಬೇಗ ಎಕ್ಸಾಮ್ ಸಹ ಬರೆದು ಅವ್ರ ಮ್ಯಾಮೇ ಹೇಳ್ತಾಯಿದ್ರು, ಈ ಸತಿ ಎಲ್ಲ ಬೇಗ ಬೇಗ ಆನ್ಸರ್ ಮಾಡಿದ್ದಾನೆ, ಎಲ್ಲ 10 ನಿಮಿಷಕ್ಕೆಲ್ಲ ಬರೆದು ಪೇಪರೆಲ್ಲ ಕೊಟ್ಬಿಟ್ಟಿದ್ದ ಅಂತಾಯಿದ್ರು. ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಮೇಲೆ ಅಂತ ಅಂದ್ಬಿಟ್ಟು ಅವರು ಮ್ಯಾಮ್ ಹೇಳ್ತಾಯಿದ್ರು. ಎಲ್ಲ ಚೆನ್ನಾಗಿ ಓದ್ತಾನೆ, ಎಲ್ಲ ಚೆನ್ನಾಗಿರ್ತಾನೆ, ಎಲ್ಲ ನೀಟಾಗಿ ಕಾನ್ಸಂಟ್ರೇಟ್ ಮಾಡ್ತಾನೆ, ಶಾರ್ಪ್ ಇದ್ದಾನೆ, ಎಲ್ಲ ಪಾಸಿಟಿವೇ ಹೇಳಿದ್ದು. ಇನ್ನು ಹಾಗಾಗಿ ಇವಾಗ ಸ್ಕೂಲ್ ಹತ್ರ ಎಲ್ಲ ಹೋಗಿ ಬಂದ್ವಿ. ಸೊ ಇನ್ನು ಫುಲ್ಲು ಹಾಲಿಡೇ, ಇನ್ನು ಸಮ್ಮರ್ ಹಾಲಿಡೇ ಶುರು. ಸ್ಯಾಟರ್ಡೆ ಎಕ್ಸಾಮ್ ಮುಗ್ದಿತ್ತು ಅವನಿಗೆ, ಇವತ್ತು ಮಂಡೇ. ಆಲ್ರೆಡಿ ರಿಸಲ್ಟ್ ಎಲ್ಲ ಹೇಳ್ಬಿಟ್ರು, ಯಾಕಂದರೆ ಈ ಮಕ್ಕಳು ಊರಿಗೆಲ್ಲ ಹೊರಟೋಗ್ತಾರಲ್ಲ, ಸೊ ಹಾಗಾಗಿ ಬೇಗನೆ ಎಲ್ಲ ರಿಸಲ್ಟ್ನ ಹೇಳಿ ಕಳಿಸಿದ್ರು. ಇನ್ನು ಹಾಗೆ ಇವತ್ತಿನ ವೀಡಿಯೋ ಇವಾಗಿಂದ ಶುರು ಮಾಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಸಹ ಏನೂ ಮಾಡಿಲ್ಲ, ಸ್ವಲ್ಪ ನೆನ್ನೆ ನಾನ್ ವೆಜ್ ತಿಂದಿದ್ವಲ್ಲ, ಸೊ ಹಾಗಾಗಿ ರಾಗಿ ಅಂಬಲಿ ಮಾಡಿದ್ದೀನಿ. ರಾಗಿ ಅಂಬಲಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ರಾಗಿ ಅಂಬಲಿ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸನೂ ಏನೂ ಮಾಡಿಲ್ಲ, ಎದ್ದಿದ್ದು ಲೇಟಾಗಿತ್ತು, ಎದ್ದು ರೆಡಿಯಾಗಿಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲ್ ಹತ್ರ ಹೋಗಿದ್ದಷ್ಟೇ, ಅಂಬಲಿ ಮಾಡಿಟ್ಬಿಟ್ಟು. ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು. ಮತ್ತು ಏನು ಮಾಡ್ತೀಯ ಸಮ್ಮರ್ ಹಾಲಿಡೇಲಿ? ಸಮ್ಮರ್ ಹಾಲಿಡೇಸಲ್ಲಿ ಆಟ ಆಡಕ್ಕೆ ಹೋಗ್ತೀನಿ. ಇಲ್ಲಿ ನನ್ನ ಫ್ರೆಂಡ್ ಮನೇಲಿ. ಯಾರ ಫ್ರೆಂಡು? ಹರ್ಷ. ಅವನು ಊರಿಗೆ ಹೋಯ್ತಾನೆ. ಹರ್ಷ ಯಾವಾಗ? ಸಂಡೇ ಹೋಯ್ತಾನೆ ಊರಿಗೆ. ತನಕ ಆಟ ಆಡ್ಬೋದು. ಎಲ್ಲರೂ ಆಟ ಆಡಬೇಕು. ಎಲ್ಲೂ ಆಟ ಆಡೋಕ್ಕೈತೆ? ನೀನು ಇವಾಗ ಕ್ಲಾಸ್ಗೆ ಹಾಕ್ತೀನಲ್ಲ, ಕ್ಲಾಸ್ಗೆ ಹೋಗ್ಬೇಕು. ಇವತ್ತಾನೆ ಆಟ ಆಡೋದು. ಇವತ್ತೇ ಕ್ಲಾಸಿಗೆ ಕಲಿಸೋದು, ಇವಾಗ ಹೋಗಿ ಕೇಳ್ಕೊಂಡ್ಬರೋದು. ಇವಾಗ ಬಾಯ್ ಕ್ಲಾಸಿಗೆ ಬನ್ನಿ. ಹಾಗೆ ನಮ್ಮ ಪಾಪು ಮತ್ತೆ ನೆನ್ನೆ ಬಂದ್ಬಿಟ್ಟು ಮತ್ತೆ ಅವ್ರ ಅತ್ತೆ ಜೊತೆ ಹೋದ್ಲು ವಾಪಸ್ಸು. ಹೋಗಲ್ಲ ಅಂತಿದ್ಲು ಅವ್ರು ಕರೆದಾಗ, ಆಮೇಲೆ ನೋಡಿದ್ರೆ ಅವ್ರು ಆಟೋ ಬುಕ್ ಮಾಡ್ತಿದ್ದಂಗೆ ಸೀದಾ ಕೆಳಗೆ ಹೋಗಿ ನಿಂತ್ಕೊಬಿಟ್ಟವಳೆ, ಆಟೋದಲ್ಲಿ ಕೂತ್ಕೊಬಿಟ್ಟವಳೆ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರ ಅತ್ತೆ ಕರ್ಕೊಂಡೋದ್ರು. ಇನ್ನು ನೋಡಬೇಕು, ಅವ್ರ ಅತ್ತೆ ಇದೊಂದು ವಾರ ಇರಲಿ ಅಂತ ಇದ್ರು, ಹೋಗಿ ಕರ್ಕೊಂಬರ್ಬೇಕು. ನೋಡೋಣ ಯಾವಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ದಿನ ಹೇಗೋಗುತ್ತೆ ಅಂತ ನೋಡೋಣ. ಇನ್ನು ಹಾಗೆ ಅವ್ರ ಡ್ಯಾಡಿನೂ ರಿಸಲ್ಟ್ ನೋಡ್ಬಿಟ್ಟು ತುಂಬ ಖುಷಿ ಆಗಿಬಿಟ್ಟಿದ್ರು. ನನ್ನ ಮಗ ನಾನು ಹೇಳ್ದಂಗೆ ತೆಗ್ದಿದ್ದಾನೆಲ್ಲ 90 ಮೇಲೇ ಅಂತ ಅಂದ್ಬಿಟ್ಟು, ಸರಿ ಅಂದ್ಬಿಟ್ಟು ಅವನಿಗೂ ಇವಾಗೆಲ್ಲ ಇನ್ನು ಟಿ ವಿ ನೋಡೋಕ್ಕಂತೂ ಕೊಡಲ್ಲ, ಹಾಗಾಗಿ ರೂಮ್ಗೆ ಟಿ ವಿ ಇನ್ನೊಂದು ಮಾನಿಟರ್ ಇತ್ತು, ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ಮತ್ತು ನಾನು ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಅವತ್ತು ಮಾರ್ನಿಂಗ್ ಎಲ್ಲ ಕೆಲಸ ಏನೂ ಮಾಡಿರಲಿಲ್ವಲ್ಲ, ಹಾಗಾಗಿ ಈವ್ನಿಂಗ್ ಪೂಜೆ ಮುಗಿಸಿ ಹಾಗೆ ಕುಂತಿದ್ದೆ. ಇನ್ನು ನನ್ನ ಮಗನೂ ಸಹ ಸಂತೂರ್ ಫ್ರೆಂಡ್ ಮನೆಗೆ ಹೋಗಿದ್ದು, ಅವ್ರ ಮನೇಲಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು. ಅವ್ನು ಹೇಳ್ತಾ ಇದ್ನಲ್ಲ ಹರ್ಷ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು, ಹಾಗಾಗಿ ಹರ್ಷ ಅವ್ರ ಮನೆಗೆ ಹೋಗಿ ಆಟ ಆಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದ. ಇನ್ನು ನಾನು ಎಲ್ಲ ಪೂಜೆ ಮಾಡಿ ಕುಂತಿದ್ದೆ. ಇನ್ನು ಈ ಕ್ಯಾಮ್ರಾದಲ್ಲಿ ಕೆಳಗೆ ಕೂತ್ಕೊಂಡ್ರೆ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಬೇಕಿತ್ತು. ನಾನು ಅದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಮಾನಿಟರ್ನೇ ಆಫ್ ಮಾಡ್ತಾ ಇದ್ದೆ. ಹಾಗಾಗಿ ಸಂತೂರ್ ನಾನೇ ಮಾಡ್ತೀನಿ ಬಾ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ರು. ಇದು ಸ್ವಲ್ಪ ಮಾನಿಟರ್ ಇದ್ರದ್ದಾಗಿರೋದ್ರಿಂದ, ಸಿಸ್ಟಮ್ ಮಾನಿಟರ್ ಆಗಿರೋದ್ರಿಂದ ನಾವು ಕೆಳಗೆ ಕೂತ್ಕೊಂಡಾಗ ಅಷ್ಟಾಗಿ ಕಾಣಿಸಲ್ಲ, ಟಿ ವಿಲಿ ಕಾಣಿಸೋ ಥರ. ಹಾಗಾಗಿ ಅದನ್ನು ರೆಡಿ ಮಾಡ್ತಾ ಇದ್ವಿ. ಇನ್ನು ಮೊನ್ನೆ ಏನು ಮಾಡಿತ್ತು, ಸಂಡೇ ಏನು ಮಾಡಿದ್ದ ನನ್ನ ಮಗ ಅಂದರೆ, ಅವ್ರ ಡ್ಯಾಡಿ ಕರ್ಕೊಂಡೋಗ್ಬಿಟ್ಟು ಹಿಂಗೆ ಸುಮ್ಮನೆ ಆಚೆ ರೌಂಡ್ ಹೋಗಿದ್ದಾರೆ. ಆವಾಗ ಈ ಬೋಟಿ ಎಲ್ಲ ಬರುತ್ತಲ್ಲ, ಅದನ್ನು ತಗೋ ಪಪ್ಪ ಅಂತ ಅನ್ನಂತೆ. ಹಾಗಾಗಿ ಅವರಪ್ಪ ತೊಗೊಂಬಂದಿದ್ರು. ಅದನ್ನ ಇವಾಗ ಕೇಳ್ತಾ ಇದ್ರು, ಸುಟ್ಕೊಡು ನೆನ್ನೆ ತೊಗೊಂಬಂದಿದ್ಯಲ್ಲ ಅಂತ ಅಂದ್ಬಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೆ. ಹಾಗೆ ಇವಾಗ ಹೇಗೂ ಹಾಲಿಡೇ ಇರೋದ್ರಿಂದ ತಿನ್ನೋಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಅವ್ರ ಡ್ಯಾಡಿ ನೆನ್ನೆ ಫ್ರೂಟ್ಸು ಎಲ್ಲ ತೊಗೊಂಬಂದು ಇಕ್ಕಿದ್ದಾರೆ. ಇನ್ನು ಅದರಲ್ಲೂ ಅವ್ರ ಡ್ಯಾಡಿನೇ ಸ್ವಲ್ಪ ಅದು ತಿನ್ನೋಕೆ ಅದು ತಂದು ಕೊಡೋಣ, ಇದು ತಂದು ಕೊಡೋಣ, ಇದು ಮಾಡಿಕೊಡೋಣ, ಅದು ಮಾಡಿಕೊಡೋಣ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಕರೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಕ್ಕು, ಅವನು ಟಿ ವಿ ನೋಡ್ತಾ ಇದ್ರೆ ಕೇಳ್ತಾನೆ ಇರ್ತಾನೆ, ತಿನ್ನೋಕೆ ಕೊಡು ಅಂತ ಅಂದ್ಬಿಟ್ಟು ಇದ್ರು. ನಾನು ಸರಿ ಅಂತ ಅಂದ್ಬಿಟ್ಟು, ಅದು 2-3 ಥರ ತೊಗೊಂಬಂದಿದ್ದಾನೋ ಅವನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಪಪ್ಪಂಗೆ. ಅದೆಷ್ಟು ಮಟ್ಟಿಗೆ ತಿಂತಾನೋ ಕಾಣೆ. ಆಲ್ಮೋಸ್ಟ್ ಇದೆಲ್ಲ ಕಮ್ಮಿ ತಿನ್ನೋದು. ಈ ಬೇಕಿದ್ರೆ ಉದ್ದಿನ ಹಪ್ಪಳ ಆದರೆ ತಿಂದ್ಬಿಡ್ತಾರೆ ಅನ್ನ ಸಾಂಬಾರ್ ಜೊತೆ. ಈ ಬೋಟಿ ಎಲ್ಲ ಒಂದ್ಸತಿ ತಿಂತಾರೆ, ಆಮೇಲೆ ಬೇಡ ಅಂತಾನೆ ಅನ್ನೋದು.
ಹಾಗಾಗಿ ನಾನು ಬೈತಾ ಇದ್ದೆ, ಎಂತಕ್ಕೆ ತೊಗೊಂಬಂದ್ರಿ ಅಂತ ಹೇಳ್ಬಿಟ್ಟು. ಸೊ ಇವರು ಕರ್ದಿಕ್ಕು ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಕರ್ದಿಕ್ಕಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಆಯಿಲಲ್ಲೆಲ್ಲ ಫ್ರೈ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಹಾಗೆ ನಾವು ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಚಂದ್ರಾಲೇಔಟ್ಗೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಏರಿಯಾದಲ್ಲಿ ನನಗೆಲ್ಲ ಅಷ್ಟು ಇಷ್ಟ ಆಗಲ್ಲ ಎಳ್ನೀರುಗಳು, ಅಂಥದ್ದೆಲ್ಲ ನೀಟಾಗಿರೋವಂಥ ಎಳ್ನೀರೆಲ್ಲ ಸಿಗಲ್ಲ. ಇಲ್ಲಿ ಚಂದ್ರಾಲೇಔಟಲ್ಲಿ ನಾವು ಕುಡಿಯೋ ಥರ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ರೋಡಿಗೆ ಬಂದುಬಿಟ್ರಂತೂ ಎಷ್ಟು ಜನ ಇರ್ತಾರೆ ನಮ್ಮ ಈ ಸ್ಟ್ರೀಟಲ್ಲಿ, ಚಂದ್ರಾಲೇಔಟ್ ಸ್ಟ್ರೀಟ್ ಫುಡ್ಡಲ್ಲಿ ಅಂದರೆ ಅಷ್ಟು ಜನ ಇರ್ತಾರೆ. ಇನ್ನು ನಾವು ಹಾಗೆ ಎಳ್ನೀರೆಲ್ಲ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತೆಲ್ಲ ಸುತ್ತಾಡಿಕೊಂಡು ಇನ್ನೇನು ಅಡುಗೆ ಮಾಡಬೇಕಿತ್ತಲ್ಲ, ಹಾಗಾಗಿ ಇನ್ನೇನು ತಿನ್ನೋದು ಅಂತ ಅಂದ್ಬಿಟ್ಟು ಹೊರಗೆ ಏನಾನ ತಿನ್ಕೊಂಡು ಹೋಗೋಣ ಲೈಟಾಗಿ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ನೋಡಿದ್ರೆ ಇಲ್ಲಿ ಸಂತು ಅವ್ರಿಗೆ ರೈಸ್ ಫೇವ್ರೇಟ್ ಆಗಿರೋದ್ರಿಂದ ಇಲ್ಲಿ ರೈಸ್ ಬಾತ್ ತೊಗೊಂಡ್ರು ಫಸ್ಟು ಒಂದು. ಆಮೇಲೆ ಸರಿ ದೋಸೆ ಹೇಳೋಣ, ಅಲ್ಲಿವರೆಗೂ ರೈಸ್ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ರೈಸ್ ಬಾತ್ ಹೇಳಿದ್ವಿ. ಆಮೇಲೆ ಇಬ್ರಿಗೂ ಒಂದೊಂದು ದೋಸೆ, ಅವರು ಮಸಾಲೆ ದೋಸೆ ತೊಗೊಂಡಿದ್ರು, ನಾನು ಗೀ ಮಸಾಲೆ ತೊಗೊಂಡಿದ್ದೆ. ಇನ್ನು ಇಬ್ಬರೂ ತಿಂದು ಹಾಗೆ ಮಾತಾಡ್ತಾ ಇದ್ವಿ. ಇದು ಅವ್ರ ಮೊಬೈಲಲ್ಲಿ ಮಾಡಿರೋದು ವಿಡಿಯೋ, ಹಾಗಾಗಿ ಮಾತಾಡ್ಕೊತಿದ್ವಿ. ನಿಮ್ಮ ಮೊಬೈಲ್ ನಂಗೆ ಕೊಟ್ಬಿಡಿ, ನನ್ನ ಮೊಬೈಲ್ ನೀವು ತೊಗೊಳ್ಳಿ ಅಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಇನ್ನು ಹೊರಗಡೆನೇ ತಿನ್ಕೊಂಡು ಹೋದ್ವಿ. ಇನ್ನು ನಮ್ಮ ನಕುಲು ಇವ್ರ ಫ್ರೆಂಡ್ ಮನೇಲಿ ಇದ್ನಲ್ಲ, ಹಾಗಾಗಿ ಅಲ್ಲೇ ಊಟ ಮಾಡಿರ್ತಾನವನು ಅಂತ ಅಂದ್ಬಿಟ್ಟು ನಾವಿಲ್ಲೇ ತಿನ್ಕೊಂಡು ಹೋದ್ವಿ. ಇನ್ನು ಮೈಸೂರು ತಿಂಡೀಸಲ್ಲಿ ಮೈಸೂರು ಮಸಾಲೆ ದೋಸೆ ಫೇಮಸ್ ಅಂದ್ಬಿಟ್ಟು ದೋಸೆ ತೊಗೊಂಡಿದ್ವಿ ಇಬ್ರು. ಹಾಗೆ ತಿನ್ಕೊಂಡು ಹೋದ್ವಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.